ಸಂಕ್ರಾಂತಿ ಅಂದರೆ ಫಸ್ಟಿಗೆ ನೆನಪಿಗೆ ಬರೋದೇ ಎಳ್ಳು ಬೆಲ್ಲ ಸಾರಿ ಗೆಣಸು ಕಬ್ಬು ಕಳೆಕಾಯಿ ಇವೆಲ್ಲ ನಮ್ಮಂಥ ಮೂವಿ ಲವರ್ಸ್ಗೆ ಫಸ್ಟ್ ನೆನಪಾಗದೆ ಯಾವ ಮೂವಿ ರಿಲೀಸ್ ಆಗ್ತೈತೆ ಅಂತ ಬಿಟ್ಟು ಈಗ 2026 ಬಿಜಾನ್ ಮೂವೀಸ್ ಬರ್ತಾ ಇದೆ ಗುರು. ಈ ರೇಸಲ್ಲಿ ಯಾರು ಗೆಲ್ತಾರೆ ಯಾವ ಮೂವೀಸ್ ನಮ್ಮ ಮುಂದೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಲಿಸ್ಟ್ ತಗೊಬಂದಿದ್ದೀನಿ, ನೋಡ್ಕೊಳ್ರಿ, ಎಂಜಾಯ್ ಮಾಡಿ. ಅದಕ್ಕಿಂತ ಮುಂಚೆ ಚಾನಲ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಹಳೆ ವಿಡಿಯೋಸ್ ನೋಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬಿಡ್ರಿ ಗುರು. 500 ಟಚ್ ಆಗೈತೆ, 1000 ಮಾಡ್ಬಿಡ್ರಿ, ಹಂಗೆ ಲಕ್ಷ ಮಾಡ್ಬಿಡ್ರಿ, ಹಂಗೆ ಕೋಟಿ ಕೂಡ ಮಾಡ್ಬಿಡ್ರಿ. ಇನ್ನು ಲಿಸ್ಟಲ್ಲಿ ಫಸ್ಟ್ ಬಂದ್ಬಿಟ್ಟು ರಾಜ್ಯಸಭಾ ಜನವರಿ 9 ಅದೇ ಡೇಟಲ್ಲಿ ನಮ್ಮ ಎಡ್ಪತಿಯ ಜನನಾಯಕನ್ ಕೂಡ ಬರ್ತೈತೆ ಗುರು. ರಾಜ್ಯಸಭಾ ವಿಷಯಕ್ಕೆ ಬಂದ್ರೆ ಮಾರುತಿ ಮತ್ತೆ ಪ್ರಭಾಸ್ ಅವರು ಕೊಲಾಬ್ಯಾಗ್ಗೆ ಅದು ಕಾಮಿಡಿ ಆರ್ ಥ್ರಿಲ್ಲರ್ ಆಗಿ ನಮ್ಮ ಮುಂದೆ ಬರ್ತೈತೆ ಗುರು. ಈ ಸತಿ ರೆಬಲ್ ಅಣ್ಣ ಯಾವ ರೀತಿ ಇಟ್ಟಾಗತ್ತಾನೆ ಅಂತ ಹೇಳ್ಬಿಟ್ಟು ಈ ರೆಬಲ್ ಫ್ಯಾನ್ಸ್ ಹೆವಿ ವೆಯ್ಟ್ ಮಾಡ್ತಾವ್ರೆ ಗುರು. ಅದ್ರಲ್ಲೂ ಆರ್ ಟಚ್ ನ ಕೂಡ ಇಟ್ಟವ್ರೆ, ನೋಡೋಣ ಮೂವಿ ಯಾವ ಲೆವೆಲ್ಗೆ ಮ್ಯಾಜಿಕ್ ಮಾಡುತ್ತೆ ಅಂತ. ಇನ್ನ ಅದೇ ದಿನ ನಮ್ಮ ಎಡ್ಪತಿಯ ಜನನಾಯಕನ್ ಕೂಡ ಬರ್ತೈತೆ ಗುರು. ಈ ಮೂವಿ ತೆಲುಗುನ ಭಗವತ್ ಕೇಸರಿಯ ಅಫಿಷಿಯಲ್ ಅನ್ಅಫಿಷಿಯಲ್ ಒಟ್ನಲ್ಲಿ ರಿಮೇಕ್ ಗುರು. ನೋಡೋಣ ಎಡ್ಪತಿ ಅನ್ನೋದು ಲಾಸ್ಟ್ ಮೂವಿ ಬೇರೆ, ಯಾರ ಲೆವೆಲ್ಗೆ ಅಣ್ಣನ್ಗೆ ಸೆಂಡ್ ಆಫ್ ಕೊಡ್ತಾವ್ರೆ ನಮ್ಮ ಎಚ್ ವಿನೋಜ್ ಅವರು. ಮೂವಿ ರಿಸಲ್ಟ್ ಏನಾದ್ರೂ ಪರವಾಗಿಲ್ಲ, ವಿಜಯ್ ಅಣ್ಣನ್ ಫ್ಯಾನ್ಸ್ ಮಾತ್ರ ಅವ್ರ ಹೀರೋನ ಲಾಸ್ಟ್ ಟೈಮ್ ಬಿಗ್ ಸ್ಕ್ರೀನ್ ಮೇಲೆ ನೋಡಕ್ಕೆ ಹೆವಿ ಕಾತರದಿಂದ ಕಾಯ್ತಾವ್ರೆ ಗುರು, ಅದ್ರಲ್ಲಂತೂ ಡೌಟೇ ಇಲ್ಲ. ಆಮೇಲೆ ಜನವರಿ 10 ಸುಧಾ ಕೊಂಗರ ಮತ್ತೆ ಶಿವಕಾರ್ತಿಕೇಯನ್, ಅದರಲ್ಲೂ ನಮ್ಮ ಸ್ತ್ರೀಲೀಲಾ ಅಕ್ಕ ನಟಿಸ್ತಾ ಇರೋ ಪರಾಸಕ್ತಿ ಕೂಡ ಬರ್ತೈತೆ ಗುರು. ಸುಧಾ ಕೊಂಗರ ಅವರ ಪ್ರೀವಿಯಸ್ ವರ್ಕ್ ಆದ ಆಕಾಶಂ ನೀ ಅದ್ದುರ ಅದೇ ಗುರು ಸುರರೈ ಪೋಟ್ರಲ್. ಈ ಮೂವಿ OTT ಅಲ್ಲಿ ನೋಡಿ ಹೆವಿ ಇಂಪ್ರೆಸ್ ಆಗಿದ್ದೆ ಗುರು. ಈ ಮೂವಿನ ಬಿಗ್ ಸ್ಕ್ರೀನ್ ಮೇಲೆ ರಿಲೀಸ್ ಮಾಡಿಲ್ಲ ಅಂತ ನನಗೆ ಈಗಲೂ ಕೂಡ ಬೇಜಾರೈತೆ ಗುರು. ಸುಮಾರು ದಿನ ಟೈಮ್ ತಗೊಂಡು ಶಿವಕಾರ್ತಿಕೇಯನ್ ಅವ್ರ ಜೊತೆ ಕೊಲಾಬ್ ಆಗಿ ಈ ಮೂವಿನ ಮಾಡ್ತಾರೆ ಗುರು. ಟ್ರೈಲರ್ ಕೂಡ ಪ್ರಾಮಿಸಿಂಗ್ ಆಗಿ ಐತೆ. ಜಯಂ ರವಿ ಕೂಡ ಈ ಮೂವಿಯಲ್ಲಿ ಕಾಣಿಸ್ಕೊತಾವ್ರೆ ಗುರು. ಇನ್ನ ಜನವರಿ 12 ಸಿನಿಮಾ ಅಂತ ಹೇಳ್ಬಿಟ್ಟು ಸೀರಿಯಲ್ ಕೂಡ ರಿಲೀಸ್ ಮಾಡ್ತಾರೆ ಗುರು. ಯಾವ್ದು ಅಂತ ಅನ್ಕೊಂಡ್ರ ಅದೇ ನಮ್ಮ ಚಿರು ಮತ್ತೆ ಅನಿಲ್ ಕಡ್ಡಿಪುಡಿಯನ್ ಮನಸ್ ಶಂಕರ ಪ್ರಸಾದ್ ಯಾವ್ದೋ ಒಂದು ವಸ್ತುನವಂತೆ. ಈ ಮೂವಿ ಕ್ರಿಂಜ್ ಆಗಿರೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಗುರು. ಬಟ್ ಫ್ಯಾಮಿಲಿ ಆಡಿಯನ್ಸ್ ಸಪೋರ್ಟ್ ಇರೋದ್ರಿಂದ ಇಟ್ಟಾಗದ್ರಲ್ಲಿ ಸ್ವಲ್ಪ ಚಾನ್ಸಸ್ ಐತೆ ಗುರು. ಬಟ್ ಚಿರುನ ಕ್ರಿಂಜ್ ಕಾಮಿಡಿ ಮುಖಾಂತರ ಈ ಮೂವಿಯಲ್ಲಿ ಎಬ್ಬರಿಸಿಲ್ಲ ಅಂದ್ರೆ ನನಗೆ ಸ್ವಲ್ಪ ಖುಷಿ ಗುರು. ಇನ್ನು ಜಾನ್ 13 ಮಾಸ್ ಮಹಾರಾಜ ಮಾಸ್ ಮಹಾರಾಜ ಅಂತ ಈಗ ಬರ್ತಾ ಇರೋ ಮೂವೀಸ್ ಆ ಟ್ಯಾಗ್ ಲೈನ್ಗೆ ಅರ್ಥ ಪರ್ಥನೇ ಇಲ್ದಿರಂಗೆ ಮೂವಿ ಸೆಲೆಕ್ಟ್ ಮಾಡ್ತಾವ್ರೆ ಗುರು. ಅವ್ರೆ ಒನ್ ಅಂಡ್ ಓನ್ಲಿ ರವಿ ತೇಜ. ಇವರು ಭರ್ತ ಮಹಾಶೈಲಕ್ಕೂ ವಿಜ್ಞಪ್ತಿ ಅಂತ ಬಿಟ್ಟು ಒಂದು ಫ್ಯಾಮಿಲಿ ಡ್ರಾಮಾನ ಇಟ್ಕೊಂಡು ಎಕ್ಸ್ಪೆರಿಮೆಂಟ್ ಆಗಿ ಬರ್ತಾವ್ರೆ. ನೋಡೋಣ ಮೂವಿ ಬಂದ್ಮೇಲೆ ಯಾವ ಲೆವೆಲ್ಗೆ ಮ್ಯಾಜಿಕ್ ಮಾಡುತ್ತೆ ಅಂತ. ಬಟ್ ಅವ್ರ ಪ್ರೀವಿಯಸ್ ವರ್ಕ್ಸ್ಗೆ ಅವ್ರ ಫ್ಯಾನ್ಸ್ ಹೆವಿ ತಿಕ್ಕ ಉರ್ಕೊಂಡವ್ರೆ. ಈ ಮೂವಿ ಅದು ಫ್ಯಾಮಿಲಿ ಆಡಿಯನ್ಸ್ ನ ಟಾರ್ಗೆಟ್ ಮಾಡ್ಕೊಂಡು ಮಾಡವ್ರೆ. ನೋಡೋಣ ಮೂವಿ ಯಾವ ಲೆವೆಲ್ಗೆ ಇರುತ್ತೆ ಅಂತ ಹೇಳ್ಬಿಟ್ಟು. ಸದ್ಯ ಈ ಒಂದು ಮೂವಿಯಲ್ಲಾದ್ರೂ ಸ್ತ್ರೀಲೀಲೆನ ಇಟ್ಕೊಂಡಿರ ಬೇರೆ ಹೀರೋಯಿನ್ಸ್ಗೆ ಚಾನ್ಸ್ ಕೊಟ್ಟವ್ರೆ ಗುರು. ನೋಡೋಣ ಅವ್ರ ಕಾಲ್ಗುಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಇನ್ನ ಫೈನಲ್ ಆಗಿ ನವೀನ್ ಪೋಲಿಶೆಟ್ಟಿಯ ಅನಗನಗ ಒಕರಾಜು ಜಾನ್ 14 ರಂದು ರಿಲೀಸ್ ಆಗ್ತೈತೆ ಗುರು. ನವೀನ್ ಅವ್ರ ಕಾಮಿಡಿ ಟೈಮಿಂಗು ಆ ಸ್ಟೋರಿ ಸೆಲೆಕ್ಷನ್ ಯಾವ್ದು ಕೂಡ ಇದುವರೆಗೂ ಫೇಲ್ ಆಗಿಲ್ಲ ಗುರು. ಮೀನಾಕ್ಷಿ ಚೌಧರಿ ಮತ್ತೆ ಇವರು ಫಸ್ಟ್ ಟೈಮ್ ಕೊಲಾಬ್ ಆಗಿ ಮಾಡ್ತಾ ಇರೋ ಈ ಫ್ಯಾಮಿಲಿ ಎಂಟರ್ಟೈನರ್ ಹೆವಿ ಎಕ್ಸ್ಪೆಕ್ಟೇಷನ್ಸ್ ಗಳಿಂದ ಬರ್ತಾ ಇತ್ತ ಗುರು. ಈವನ್ ಕಾಮಿಡಿ ಟೈಮ್ಗೆ ಯೂತ್ ಅಟ್ರಾಕ್ಟ್ ಆಗೋದ್ರಿಂದ ಈ ಮೂವಿ ಕೂಡ ಇಟ್ಟಾಗೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಗುರು. ಇಷ್ಟೆಲ್ಲ ಮೂವೀಸ್ ಐತೆ ಗುರು 2026 ಸಂಕ್ರಾಂತಿ ರೇಸಲ್ಲಿ. ನೋಡೋಣ ಯಾವ ಮೂವಿ ಚಿಕ್ಕದೋ ದೊಡ್ಡದೋ ಜನಗಳಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದರಲ್ಲೂ ಬಾಕ್ಸ್ ಆಫೀಸಲ್ಲಿ ಎಷ್ಟು ಕೊಳ್ಳೆ ಹೊಡೆಯುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಇಷ್ಟು ಮೂವೀಸಲ್ಲಿ ನಿಮ್ಮ ಫೇವ್ರೇಟು, ಅದರಲ್ಲೂ ನೀವು ಯಾವ ಮೂವಿಗೆ ಹೆವಿ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಿ. ಅಲ್ಲಿವರೆಗೂ